ನಮ್ಮ ಕರ್ನಾಟಕ ಸೇನೆ ಮಾಲೂರು ನಗರದ ರಸ್ತೆ ಅಗಲೀಕರಣ ಮತ್ತು ಫ್ಲೈಓವರ್ ವೋಚಸ್ ನಿರ್ಮಿಸುವ ಅಭಿವೃದ್ಧಿಯನ್ನ ಅಡ್ಡಿಪಡಿಸುವ ರಾಜಕೀಯಕ್ಕಿಂತ ತಾಲೂಕಿನ ಅಭಿವೃದ್ಧಿ ಹಾಗೂ ಜನಹಿತದ ಯೋಚಿಸುವುದು ತುಂಬಾ ಒಳ್ಳೆಯದು. ಮಾಲೂರು ತಾಲೂಕಿನ ಅಭಿವೃದ್ಧಿ ನೋಡಿ ಕಣ್ಣು ಮುಚ್ಚಿಕೊಂಡಿರುವ ಕೆಲವರು ಈಗ ಪ್ಲೇನ್ ಓವರ್ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿರುವುದು ನಿಜಕ್ಕೂ ದುರಾದೃಷ್ಟಕರ. ಸುಮಾರು ವರ್ಷಗಳಿಂದ ಜನರು ಹೆದರಿಸುತ್ತಿರುವ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಲು ಸರ್ಕಾರ ಹಾಗೂ ಮಾನ್ಯ ಶಾಸಕರು ಮುಂದಾಗಿದ್ದಾಗ ಅಭಿವೃದ್ಧಿಗೆ ಕೈ ಜೋಡಿಸಬೇಕಾದರೂ ರಾಜಕೀಯ ಲಾಭಕ್ಕಾಗಿ ಜನರನ್ನ ತಪ್ಪುದಾರಿಗೆ ಎಳೆಯುವುದು ಸರಿಯೇ? ಅಭಿವೃದ್ಧಿ ಎನ್ನುವುದು ಒಬ್ಬ ವ್ಯಕ್ತಿಗಾಗಿಯೂ ಅಥವಾ ಒಂದು ಪಕ್ಷಕ್ಕಾಗಿಯೂ ಇಲ್ಲ, ಅದು ಸಂಪೂರ್ಣ ತಾಲೂಕಿನ ಜನರ ಭವಿಷ್ಯಕ್ಕಾಗಿ. ಫ್ಲೈಓವರ್ ನಿರ್ಮಾಣವಾದರೆ ವ್ಯಾಪಾರ ವಹಿವಾಟು ಸುಗಮವಾಗುತ್ತದೆ, ಪ್ರಯಾಣ ಸುಲಭವಾಗುತ್ತದೆ, ಮಾಲೂರಿನ ಗೌರವವು ಹೆಚ್ಚುತ್ತದೆ. ಆದರೆ ಕೆಲವು ಮಂದಿ ತಮ್ಮ ಸ್ವಾರ್ಥಕ್ಕಾಗಿ ಅಭಿವೃದ್ಧಿಗೆ ಅಡ್ಡಿ ಹಾಕಲು ಮುಂದಾಗಿರುವುದು ಜನರ ಮುಂದೆ ಅವರ ನಿಜವಾದ ಮುಖವನ್ನು ತೋರಿಸುತ್ತದೆ. ತಾಲೂಕಿನ ಜನತೆ ಇಂತಹ ಸ್ವಾರ್ಥ ರಾಜಕಾರಣವನ್ನು ಖಂಡಿಸಿ ಅಭಿವೃದ್ಧಿಗೆ ಕೈ ಜೋಡಿಸಬೇಕು. ಅಭಿವೃದ್ಧಿ ವಿರೋಧಿಗಳಿಂದ ಮಾಲೂರಿನ ಭವಿಷ್ಯವನ್ನು ತಡೆಹಿಡಿಯಲು ಸಾಧ್ಯವಿಲ್ಲ. ಸಾರ್ವಜನಿಕರ ಹಿತಕ್ಕಾಗಿ ಕನ್ನಡ ಪರ ಮತ್ತು ದಲಿತ ಪರ, ರೈತರ ಪರ ಹಾಗೂ ಮಹಿಳಾ ಪರ ಸಂಘಟನೆಗಳು ಮಾಲೂರು ನಗರದಲ್ಲಿ ಆಗುತ್ತಿರುವ ರಸ್ತೆ ಅಗಲೀಕರಣ 10 ಫ್ಲೈಓವರ್ ಕಾಮಗಾರಿಗಾಗಿ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ. ಇದಕ್ಕೆ ಯಾರಾದರೂ ವಿರೋಧ ವ್ಯಕ್ತಪಡಿಸಿದರೆ ನಮ್ಮ ಕರ್ನಾಟಕ ಸೇನಾ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಚಾಕ್ನಳ್ಳಿ ನಾಗರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾದನಟ್ಟಿ ರವಿ ತಾಲೂಕು ಅಧ್ಯಕ್ಷರು ತಿಳಿಸಿದ್ದಾರೆ. ವರದಿ ಪುಷ್ಪ ಎಸ್ವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ತೊಂದರೆ ತಗೊಳ್ತಾ ಇದ್ದಾರೆ ಸಾರ್ವಜನಿಕರು. ಆ ಹಿತದೃಷ್ಟಿಯಿಂದ ಮಾನ್ಯ ಆಡಳಿತ, ತಾಲೂಕು ಆಡಳಿತ ಗಮನದಲ್ಲಿಟ್ಕೊಂಡು ಏನು ಫ್ಲೈಓವರ್ ಮಾಡಿದ್ರೆ ಹೊರ ಹೋಗುವ ಗಾಡಿಗಳು, ವಾಹನಗಳನ್ನು ನಾವು ಈ ಒಂದು ಟ್ರಾಫಿಕ್ ತಡಿಬೋದು ಅಂತೇಳಿ ಏನು ಫ್ಲೈಓವರ್ ಮಾಡಿದ್ದಾರೆ. ಆ ಫ್ಲೈಓವರು ಮಾಡುವುದಕ್ಕೆ ಒಳ್ಳೆ ಸುಲಭವಾಗಿ ವಾಹನಗಳು ಟ್ರಾಫಿಕ್ ಇಲ್ಲದೆ ಹೊರಗಡೆ ಹೋಗ್ತವೆ. ಆದ ಕಾರಣ ಇವತ್ತು ಅವರ ವೈಯಕ್ತಿಕ ವಿಷಯವನ್ನು ತಗೊಂಡು ಫ್ಲೈಓವರ್ ಬೇಡ ಅಂತೇಳಿ ಅಡ್ಡಿಪಡಿಸೋದು ಸಾರ್ವಜನಿಕ ಹಿತಾಸಕ್ತಿಯಿಂದ ಅದು ತಪ್ಪಾಗ್ತದೆ. ಆದ ಕಾರಣ ಯಾವುದೇ ರೀತಿ ಸಾರ್ವಜನಿಕರ ಪರವಾಗಿರ್ಬೋದು, ನಮ್ಮ ಸಂಘಟನೆಗಳ ಪರವಾಗಿರ್ಬೋದು, ಯಾವುದೇ ತರಹ ಈ ಒಂದು ಫ್ಲೈಓವರ್ ಬೇಡ ಅಂತೇಳಿ ಹೋರಾಟವನ್ನು ಮಾಡಿದ್ರೆ ನಾವು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಎಲ್ಲ ಸಂಘಟನೆಗಳು ಸೇರಿ ದಲಿತ ಪರ, ಕನ್ನಡ ಪರ, ಎಲ್ಲ ರೈತರ ಪರ, ಎಲ್ಲ ಸಂಘಟನೆಗಳು ಸೇರಿ ಏನು ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೂಡಲೇ ಏನು ನಾಳೆ 11ನೇ ತಾರೀಕು ಏನು ಇವರು ಪ್ರತಿಭಟನೆ ಮಾಡ್ತಾರೆ ಅದನ್ನು ಹಿಂಪಡಿಬೇಕು. ಹಿಂಪಡಿಲ್ಲ ಅಂತಂದರೆ ನಾವು ನಮ್ಮ ಸಂಘಟನೆಗಳ ಎಲ್ಲ ಸೇರಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಈ ಕೂಡಲೇ ಏನು ಇಟ್ಕೊಂಡಿದ್ದಾರೆ ಅದನ್ನು ಹಿಂಪಡಿಬೇಕಂತೇಳಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಒತ್ತಾಯಿಸ್ತಾ ಇದ್ದೀವಿ. ನಮ್ಮ ನಮ್ಮ ಕರ್ನಾಟಕ ಸೇನೆಯಿಂದ ಹಾಗೂ ನಮ್ಮ ರೈತರ ಪರ ಜಿಲ್ಲಾ ಉಪಾಧ್ಯಕ್ಷರ ಅವರ ನರಸಿಂಹಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕರ್ನಾಟಕ ಸೇನೆ ನಮ್ಮ ಪ್ರಧಾನ ಕಾರ್ಯದರ್ಶಿ SM ನಾಗರಾಜಣ್ಣ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ SM ರಾಜು ನಾವೆಲ್ಲ ಸೇರಿ ಏನು ನಾವು ಮನವಿ ಮಾಡೋಕ್ಕೆ ಬಂದಿದ್ದೀವಿ. ಏನೀಗ ಫ್ಲೇವರ್ ಮಾಡಿದ್ರೆ ನಮಗೆಲ್ಲ ತುಂಬ ಒಳ್ಳೆಯದು. ಯಾಕಂದರೆ ಇವತ್ತು ಮಾಲೂರು ನೋಡ್ತಾ ಇದ್ದೀವಿ, ಕಣ್ಣಲ್ಲಿ ನೋಡ್ತಾ ಇದ್ದೀವಿ, ತುಂಬ ಟ್ರಾಫಿಕ್ಕು. ನಾವು ಇಲ್ಲಿಂದ ಬಸ್ ಸ್ಟ್ಯಾಂಡಿಂದ ನಾವು ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ಹತ್ತಬೇಕಂದ್ರೆ ಅರ್ಧ ಅವರ್ 1 ಅವರ್ ಆಗುತ್ತೆ. ಆ ಸಮಯದಿಂದ ಇವತ್ತು ಏನೋ ನಮ್ಮ ಮಾಲೂರಿಗೆ ಒಳ್ಳೆ ಅನುಕೂಲ ಆಗಬೇಕಂತ ಒಂದು ಫ್ಲೇವರ್ ಮೇಲ್ಸೇತುವೆ ಆಗಿದೆ. ಆ ಸೇತುವೆನ ಈಗ ಕೆಲವರೆಲ್ಲ ಸೇತುವೆ ಬೇಡ ಅಂತೇಳಿ ಏನೋ ಹೇಳ್ತಾ ಇರುತ್ತೆ, ವಿರೋಧಗೊಳಿಸ್ತಾ ಇರ್ತದೆ. ಆ ವಿರೋಧಕ್ಕೆ ನಾವು ಅವ್ರ ವಿರೋಧವಾಗಿ ಅದು ಫ್ಲೇವರ್ ಆಗಬೇಕು. ಇಲ್ಲಿ ಸಾರ್ವಜನಿಕರಿಗೆ ಒಳ್ಳೆ ಅನುಕೂಲ ಆಗಬೇಕು. ಮೇಲ್ಸೇತುವೆ ಎಲ್ಲರಿಗೂ ಅನುಕೂಲ ಆಗ್ತದೆ, ಸಾರ್ವಜನಿಕ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತೇಳಿ ಮಾತಾಡೋಣ.